Hi everyone, welcome to Knowledge Center. So today in this session we are going to discuss about level 3 type of time and work questions. ನನ್ನ ಪ್ರೀವಿಯಸ್ ವಿಡಿಯೋನಲ್ಲಿ ನಾವೇನು ಮಾಡಿದ್ವಿ ಪಾರ್ಟ್ 1 ಅಂಡ್ ಪಾರ್ಟ್ 2 ನಲ್ಲಿ ಲೆವೆಲ್ 1 ಮತ್ತು ಲೆವೆಲ್ 2 ಟೈಪ್ ಆಫ್ ಕ್ವಶನ್ಸ್ ನ ಸಾಲ್ವ್ ಮಾಡಿದ್ವಿ. ಈ ವಿಡಿಯೋನಲ್ಲಿ ಲೆವೆಲ್ 3 ಕ್ವಶನ್ಸ್ ನ ಡಿಸ್ಕಸ್ ಮಾಡೋಣ. ಸೊ ಲೆವೆಲ್ 3 ಅಂದ್ರೆ ಏನು, ವಾಟ್ ಆಕ್ಚುಲಿ ದಿ ಲೆವೆಲ್ 3 ಮೀನ್ಸ್. ಲೆವೆಲ್ 3 ನಲ್ಲಿ ಏನು ಕೊಡ್ತಾನೆ, ದೇ ವಿಲ್ ಗಿವ್ ಇಟ್ ಲೈಕ್ ದಿಸ್. ಫಾರ್ ಎಕ್ಸಾಂಪಲ್, ಪರ್ಸನ್ ಎ ಈಸ್ ಟ್ವೈಸ್ ಎಫಿಷಿಯಂಟ್ ದೆನ್ ಪರ್ಸನ್ ಬಿ. ಅಂದ್ರೆ ಎ ಅನ್ನೋ ಮನುಷ್ಯ ಬಿ ಅನ್ನೋ ಮನುಷ್ಯನ್ಕಿಂತ ಡಬಲ್ ಆದಂತ ಎಫಿಷಿಯನ್ಸಿ ಇಟ್ಕೊಂಡಿದ್ದಾನೆ. ಅದರ ಅರ್ಥ ಏನು, if B completes in 2 days, if B completes the work in 2 days, A can complete it in 1 day. ಓಕೆ, ಬೇಗ ಮುಗಿಸ್ತಾ ಇದ್ದಾನೆ ಅಂತ. ಹಾಗಿದ್ದಾಗ ಇಬ್ರು ಕೂಡಿ ಕೆಲಸ ಮಾಡಿದ್ರೆ ಎಷ್ಟು ದಿನದಲ್ಲಿ ಕೆಲಸ ಮುಗಿಯುತ್ತೆ ಅನ್ನೋ ಒಂದು ಪ್ಯಾಟರ್ನ್, ಆ ಪ್ಯಾಟರ್ನ್ ಅಲ್ಲಿ ಆ ಲೆವೆಲ್ ಅಲ್ಲಿ ಇರುತ್ತೆ ಕ್ವಶನ್ಸ್. ಅದನ್ನ ನಾವು ಲೆವೆಲ್ 3 ಅಂತ ಹೇಳ್ತೀವಿ. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಲೆಟ್ ಅಸ್ ಟೇಕ್ ಒಂದು ಎಕ್ಸಾಂಪಲ್ ನ ತಗೊಳ್ಳೋಣ ಈಗ. ಓಕೆ, ಸೊ ಕ್ವಶನ್ ನಂಬರ್ 1 ನೋಡೋಣ ನಾವೀಗ. ಫಸ್ಟ್ ಕ್ವಶನ್ ಅಲ್ಲಿ ಯಾವ ರೀತಿ ಇದನ್ನ ಸಾಲ್ವ್ ಮಾಡಬಹುದು ಅಂತ. ಸೊ ನೋಡಿ, ಕ್ವಶನ್ ನಂಬರ್ 1. ಸೊ ಅದರಲ್ಲಿ ಏನ್ ಹೇಳ್ತಾ ಇದೆ, ಪೂಜಾ ಅಂಡ್ ಆರ್ತಿ. ಸೊ ಇಬ್ಬರಿದ್ದಾರೆ ಅಲ್ಲಿ. ಪೂಜಾ ಈಸ್ ಟ್ವೈಸ್ ಆಸ್ ಎಫಿಷಿಯಂಟ್ ಆಸ್ ಆರ್ತಿ ಅಂಡ್ ಟೇಕ್ಸ್ 90 ಡೇಸ್ ಲೆಸ್ ದನ್ ಆರ್ತಿ. ಸೊ ಪೂಜಾ ಈಸ್ twice as efficient as Aarti and takes 90 days less than Aarti to complete the job. Find the time in which they can finish the job together. So question ಅಲ್ಲಿ ಏನು ಹೇಳಿದ್ದಾರೆ ಈಗ, ಪೂಜಾ ಆರ್ತಿಗಿಂತಲೂ ಡಬಲ್ ಎಫಿಷಿಯಂಟ್ ಇದ್ದಾರೆ, ರೈಟ್? ಅಂಡ್ ಪೂಜಾ ತಗೊಳ್ಳೋ ಟೈಮ್ 90 ಡೇಸ್ ಲೆಸರ್ ದನ್ ಆರ್ತಿಕಿನ 90 ಡೇಸ್ ಕಮ್ಮಿ ದಿನದಲ್ಲೇ ಕೆಲಸ ಮುಗಿಸ್ತಾ ಇದ್ದಾರೆ ಪೂಜಾ. ನಾವೀಗ ಇಬ್ರು ಸೇರಿ ಕೆಲಸ ಮಾಡಿದ್ರೆ ಎಷ್ಟು ದಿನದಲ್ಲಿ ಕೆಲಸ ಮುಗಿತಾ ಇದೆ, ದಟ್ ಇಸ್ ವಾಟ್ ಯು ನೀಡ್ ಟು ಫೈಂಡ್. ಅದನ್ನ ಅರ್ಥ ಮಾಡಿ ಕಂಡುಹಿಡಿಬೇಕು. ಸೊ ಲೆಟ್ಸ್ ಸೇ, ನಮ್ಗೀಗ ಎಷ್ಟು ದಿನದಲ್ಲಿ ಪೂಜೆ ಎಷ್ಟು ದಿನ ಕೆಲಸ ಮಾಡ್ತಾ ಇದಾರೆ ಅಥವಾ ಆರ್ತಿ ಎಷ್ಟು ದಿನ ಕೆಲಸ ಮಾಡ್ತಾ ಇದಾರೆ ಅನ್ನೋದನ್ನ ಕೊಟ್ಟಿಲ್ಲ. ನಾವೇನ್ ಮಾಡೋಣ ಈಗ, ಪೂಜಾ ಲೆಟ್ಸ್ ಟೇಕ್ ಶಿ ಕಂಪ್ಲೀಟ್ಸ್ ಇಟ್ ಇನ್ ಎಕ್ಸ್ ಡೇಸ್, ಎಕ್ಸ್ ದಿನಗಳಲ್ಲಿ ಕೆಲಸ ಮುಗಿಸ್ತಾಳೆ ಅಂತ ಅನ್ಕೋಣ. ದೆನ್ ಆರ್ತಿ ಎಷ್ಟು ದಿನದಲ್ಲಿ ಕೆಲಸ ಮುಗಿಸ್ತಾಳೆ, ಬಿಕಾಸ್ ಇದ್ರ ಮೇಲೆ ಕ್ವಶನ್ ಮೇಲೆ ಬರೀಬಹುದು. ಈಗ ಪೂಜಾ ಈಸ್ ಟ್ವೈಸ್ ಎಫಿಷಿಯಂಟ್ ದನ್ ಆರ್ತಿ. ಪೂಜಾ ಆರ್ತಿಗಿಂತ ಡಬಲ್ ಎಫಿಷಿಯಂಟ್ ಆಗಿದ್ದಾಳೆ. ಅಂದ್ರೆ ಅರ್ಥ ಏನು, ಪೂಜಾ ಏನ್ ಕೆಲಸ ಮಾಡ್ತಾ ಇದ್ದಾರೆ ಅದು ಆರ್ತಿಕಿನ ಅರ್ಧದಲ್ಲಿರುತ್ತೆ. ಅಂದ್ರೆ ಪೂಜಾ ಎಕ್ಸ್ ಡೇಸ್ ಅಲ್ಲಿ ಮುಗಿದ್ರೆ ಆರ್ತಿ 2 times ಆಫ್ ಎಕ್ಸ್ ಡೇಸ್ ಹಿಂಗ್ ಬರುತ್ತೆ. ಯಾಕೆ ಅಂದ್ರೆ ಪೂಜಾ ಈಸ್ ಟ್ವೈಸ್ ಎಫಿಷಿಯಂಟ್ ದೆನ್ ಆರ್ತಿ. ಎ ಅಂದ್ರೆ ಆರ್ತಿ, ಪಿ ಅಂದ್ರೆ ಪೂಜಾ. ಸೊ ಪೂಜಾ ಆರ್ತಿಕಿನ ಕಮ್ಮಿ ದಿನಗಳಲ್ಲಿ ಈ ರೀತಿ ಕಮ್ಮಿ ಡೇಸ್ ಅಲ್ಲಿ ಕೆಲಸ ಮುಗಿಸ್ತಾರೆ. ಎಫಿಷಿಯನ್ಸಿ ಜಾಸ್ತಿ ಆದ್ರೆ ನಂಬರ್ ಆಫ್ ಡೇಸ್ ಕೆಲಸ ಮುಗಿಸೋದು ಕಡಿಮೆ ಆಗುತ್ತೆ. ಆ ಕಾನ್ಸೆಪ್ಟ್ ಅಲ್ಲಿ ವರ್ಕ್ ಮಾಡಿ. ಸೊ ಆರ್ತಿ 2x ಡೇಸ್ ತಗೊಳ್ತಾರೆ, ರೈಟ್? ಆದ್ರೆ ಒಂದು ಕಂಡೀಷನ್ ಇದೆ, ಪೂಜಾ ವಿಲ್ ಟೇಕ್ ಲೆಸ್ ದನ್ 90 ಡೇಸ್ ಕಂಪೇರ್ ಟು ಆರ್ತಿ. ಅಂದ್ರೆ ಅರ್ಥ ಏನು, ಫಾರ್ ಎಕ್ಸಾಂಪಲ್ ಪೂಜನ್ ಎಷ್ಟು ದಿನದಲ್ಲಿ ಮುಗಿಸ್ತಾ ಇದಾರೆ, ಎಕ್ಸ್ ದಿನದಲ್ಲಿ ಮುಗಿಸ್ತಾ ಇದ್ದಾರೆ. ಆರ್ತಿ ಎಷ್ಟು ದಿನದಲ್ಲಿ ಮುಗಿಸ್ತಾ ಇದಾರೆ, 2x ದಿನದಲ್ಲಿ ಮುಗಿಸ್ತಾ ಇದ್ದಾರೆ. 2x minus 90 that will give you ಪೂಜಾಸ್ ನಂಬರ್ ಆಫ್ ವರ್ಕಿಂಗ್ ಡೇಸ್. ಪೂಜಾ ಎಷ್ಟು ದಿನದಲ್ಲಿ ಕೆಲಸ ಮಾಡಿದಾಳೆ ಅನ್ನೋದನ್ನ ಈ ಇಕ್ವೇಶನ್ ಅಲ್ಲಿ ಕಂಡುಹಿಡಿಯಬಹುದು. 2x minus 90. ಆರ್ತಿ ಎಷ್ಟು ದಿನದಲ್ಲಿ ಮುಗಿಸ್ತಾ ಇದ್ದಾಳೆ, minus 90, ಬಿಕಾಸ್ ಪೂಜಾ ವರ್ಕ್ಸ್ ಲೆಸರ್ ದನ್ ಆರ್ತಿ ಬೈ 90 ಡೇಸ್. ಓಕೆ, ಸೊ ಇದನ್ನ ಸಿಂಪ್ಲಿಫೈ ಮಾಡಿ ಏನ್ ಬರುತ್ತೆ, ಇದು ಈ ಕಡೆ ತಗೊಳ್ಳಿ. x minus 2x equal to minus 90. ಸೊ minus 1x equal to minus 90. minus cancel, therefore x is equal to 90. x 90 ಆದಾಗ ಏನಾಯ್ತು, ಪೂಜಾ ಎಷ್ಟು ದಿನ ವರ್ಕ್ ಮಾಡ್ತಾ ಇದ್ದಾರೆ, ಪೂಜಾ ವರ್ಕ್ಸ್ ಫಾರ್ 90 ಡೇಸ್. ಪೂಜಾ 90 ಡೇಸ್ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಆರ್ತಿ ಎಷ್ಟು ದಿನ ವರ್ಕ್ ಮಾಡ್ತಾ ಇದ್ದಾರೆ, ಆರ್ತಿ ವರ್ಕ್ ಫಾರ್ 180 ಬಿಕಾಸ್ 2 times ಆಫ್ ಎಕ್ಸ್. ಸೊ 180 ಡೇಸ್. ಈಗ ಇಬ್ರು ಕೂಡಿ ಕೆಲಸ ಮಾಡಿದ್ರೆ ಎಷ್ಟು ದಿನದಲ್ಲಿ ಮುಗಿಯುತ್ತೆ. ಸೊ 1 day ವರ್ಕ್ ಆಫ್ ಪೂಜಾ ಏನಾಗುತ್ತೆ, 1/90 ಪ್ಲಸ್ 1 day ವರ್ಕ್ ಆಫ್ ಆರ್ತಿ 1/180. ಸಿಂಪ್ಲಿಫೈ ಮಾಡಿ ವಿಲ್ ಗೆಟ್ 1 day ವರ್ಕ್ ಆಫ್ ಬೋತ್. ಇಬ್ಬರದು 1 day ವರ್ಕ್ ಸಿಗುತ್ತೆ. ಅದನ್ನ ಇನ್ವರ್ಸ್ ಮಾಡಿ ಟೋಟಲ್ ಡೇಸ್ ಸಿಗುತ್ತೆ, ರೈಟ್? ಸೊ LCM ತಗೊಳ್ಳಿ. ಎರಡರಲ್ಲಿ ಕಾಮನ್ ಆಗಿ 180 ಹೋಗುತ್ತೆ. ಸೊ 90 2s, ಸೊ 1 into 2 2 ಪ್ಲಸ್ 180 into 1, ಸೊ 1 into 1 1. ಸಿಂಪ್ಲಿಫೈ ಮಾಡಿದ್ರೆ 3/180 ಆಗುತ್ತೆ, ರೈಟ್? 3 1s 360, ಸೊ 1/60. ಸೊ ಇಬ್ಬರದು ಒಂದು ದಿನದ ಕೆಲಸ 1/60 ಆಯ್ತು. ದೇರ್ಫೋರ್ ಪೂಜಾ ಅಂಡ್ ಆರ್ತಿ ಇಬ್ರು ಸೇರಿ ಕೆಲಸ ಮಾಡಿದ್ರೆ ದೇ ಕಂಪ್ಲೀಟ್ ಇಟ್ ಇನ್ 60 ಡೇಸ್. ಜಸ್ಟ್ ಇನ್ವರ್ಸ್ ಮಾಡಿ 1 day. ಸೊ 60 ಡೇಸ್. ದಿಸ್ ಇಸ್ ದ ಆನ್ಸರ್. ಸೊ
ವಿ ಹ್ಯಾವ್ ಅನದರ್ ಮೆಥಡ್, ಇನ್ನೊಂದು ಮೆಥಡ್ ಇದೆ ಇದರಲ್ಲಿ, ಅದನ್ನ ಹೇಳ್ಬಿಡ್ತೀನಿ ಈಗ. ವೆರಿ ಸಿಂಪಲ್ ಮೆಥಡ್. ಅದೇನು ಅಂತಂದ್ರೆ ಪೂಜಾ ಅಂಡ್ ಆರತಿ. ಇಲ್ಲಿ ಮಾಡ್ತೀನಿ ನೋಡಿ, ಪೂಜಾ ಈಸ್ ಟ್ವೈಸ್ ಎಫಿಷಿಯಂಟ್ ದೆನ್ ಆರತಿ, ರೈಟ್. ಅಂಡ್ ನಮ್ಗೆ ಗೊತ್ತಿರೋದೇನು, ಪೂಜಾ ವಿಲ್ ಬಿ ವರ್ಕಿಂಗ್ ಲೆಸ್ ದನ್ 90 days. ಆರತಿ ಎಷ್ಟು ಕೆಲಸ ಮಾಡ್ತಾಳೋ -90 days ಪೂಜಾ ವರ್ಕ್ ಮಾಡ್ತಾ ಇದ್ದಾರೆ, ರೈಟ್. ಸೊ ಒಂದು ಅಸಂಪ್ಷನ್ ತಗೋಬೇಕು. ಆರತಿ ಟೇಕ್ಸ್ 180 days. ಆರತಿ 180 days ತಗೊಂಡ್ರೆ ಪೂಜೆ ಎಷ್ಟು ತಗೊಂತಾರೆ ಅವಾಗ? ಅದ್ರ ಅರ್ಧ, ಯಾಕಂದ್ರೆ ಎಫಿಷಿಯನ್ಸಿ ಡಬಲ್ ಇದೆ. ಸೊ ಅರ್ಧ ದಿನದಲ್ಲಿ ಕೆಲಸ ಮುಗಿಸ್ತಾರೆ. ಸೊ 180/2 90 days. ಸೊ ಈ ರೀತಿ ಅಸಂಪ್ಷನ್ ಮಾಡಿದ್ರೆ 180 ಅಂತ ಅಸಂಪ್ಷನ್ ಮಾಡಿದ್ರೆ ಇಲ್ಲಿ 90 days ಬರುತ್ತೆ. ಸೊ ಇಲ್ಲಿ ಈಸಿಯಾಗಿ ನೀವೀಗ ಮತ್ತೆ ಇದೇ ಪ್ರೊಸೆಸ್ ನ ಕಂಟಿನ್ಯೂ ಮಾಡಿ. ಪೂಜಾ 1 day ವರ್ಕ್ ಇಸ್ 1/90 ಪ್ಲಸ್ ಆರತಿ 1 day ವರ್ಕ್ ಇಸ್ 1/80. ಸೊ ನೆಕ್ಸ್ಟ್ ಪ್ರೊಸೆಸ್ ಇಸ್ ಸಿಮಿಲರ್. ಇದೇ ರೀತಿ ಪ್ರೊಸೆಸ್ ಸಿಂಪ್ಲಿಫೈ ಮಾಡಿ ಇದೇ ಆನ್ಸರ್ ಬರುತ್ತೆ, ರೈಟ್. ಇಲ್ಲಿ ಅಸಂಪ್ಷನ್ ಮಾಡಿದ್ದು, ಬಟ್ ಇಲ್ಲಿ ಪಕ್ಕಾ ಕ್ಯಾಲ್ಕುಲೇಷನ್ ಮೆಥಡ್ ಇದೆ, ರೈಟ್. ಸೊ ಯಾವ್ದಾದ್ರು ಮೆಥಡ್ ನ ಯೂಸ್ ಮಾಡಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಅಲ್ಲಿ ಆ ಕ್ವಶನ್ ಸ್ಟೇಟ್ಮೆಂಟ್ ಮೇಲೆ ನಾವು ಈ ಎಕ್ಸ್ಪ್ರೆಷನ್ ನ ಬರ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ ಅಲ್ಲಿ ಏನಿದೆ, ರೈಟ್. ದಿಸ್ ಕ್ವಶನ್ ಸೇಸ್ ದಟ್ ಮೋನಿಕಾ ಈಸ್ ಟ್ವೈಸ್ ಆಸ್ ಗುಡ್ ಆಸ್ ಸೋನಿಕಾ and together they complete a piece of work in 20 days. So ಮೋನಿಕಾ ಮತ್ತು ಸೋನಿಕಾ ಅಂತ ಇಬ್ರು ಇದ್ದಾರೆ. ಮೋನಿಕಾ ಇಸ್ ಟ್ವೈಸ್ ಆಸ್ ಗುಡ್ ಆಸ್ ಸೋನಿಕಾ. ಮೋನಿಕಾ 2 times ಆಫ್ ಸೋನಿಕಾ ಅಷ್ಟು ಎಫಿಷಿಯನ್ಸಿ ಇದೆ, ರೈಟ್. ಟುಗೆದರ್ ದೇ ಕಂಪ್ಲೀಟ್ ಪೀಸ್ ಆಫ್ ವರ್ಕ್ ಇನ್ 20 days. ಇಬ್ರು ಸೇರಿ 20 ದಿನದಲ್ಲಿ ಕೆಲಸ ಮುಗಿಸ್ತಾರೆ. ಇನ್ ಹೌ ಮೆನಿ ಡೇಸ್ ವಿಲ್ ಮೋನಿಕಾ ಅಲೋನ್ ವಿಲ್ ಫಿನಿಶ್ ದಿ ವರ್ಕ್? ಮೋನಿಕಾ ಒಬ್ಬರೇ ಎಷ್ಟು ದಿನದಲ್ಲಿ ಕೆಲಸ ಮುಗಿಸ್ತಾರೆ ಅನ್ನೋದು ಕ್ವಶನ್, ರೈಟ್. ಸೊ ಟು ಸಾಲ್ವ್ ದಿಸ್, ಇಲ್ಲಿ ಏನಿದೆ ಫಸ್ಟ್ ಅದನ್ನ ಕಂಡೀಷನ್ ಬರ್ಕೊಂಬಿಡಿ. ಮೋನಿಕಾ ಈಸ್, ಓಕೆ, ಇಲ್ಲಿ ನೋಡಿ, ಮೋನಿಕಾ ಈಸ್ ಟ್ವೈಸ್ ಬೆಟರ್ ದನ್ ಸೋನಿಕಾ. ಮೋನಿಕಾ ಎಫಿಷಿಯನ್ಸಿ ಏನಿದೆ ಡಬಲ್ ಇದೆ ಸೋನಿಕಾಗಿಂತಲೂ. ಅದರ ಅರ್ಥ ಏನು, ಮೋನಿಕಾ ನಂಬರ್ ಆಫ್ ಡೇಸ್ ಏನ್ ತಗೊಂತಾರೆ ಅದು ಸೋನಿಕಾಕ್ಕಿಂತ ಅರ್ಧ ಇರುತ್ತೆ. ಸೋನಿಕಾಗೆ 10 days ಅಲ್ಲಿ ಮುಗಿಸಿದ್ರೆ ಮೋನಿಕಾ 5 days ಅಲ್ಲಿ ಮುಗಿಸ್ತಾರೆ, ಓಕೆನಾ, ರೈಟ್. ಬಟ್ ಇನ್ನೊಂದು ಕಂಡೀಷನ್ ಏನ್ ಕೊಟ್ಟಿದ್ದಾರೆ, ಮೋನಿಕಾ ಪ್ಲಸ್ ಸೋನಿಕಾ ಇಬ್ರು ಸೇರಿ ಎಷ್ಟು ದಿನದಲ್ಲಿ ಮುಗಿಸ್ತಾ ಇದ್ದಾರೆ? 20 days ಅಲ್ಲಿ. 20 days ಅಲ್ಲಿ ಮುಗಿಸ್ತಾ ಇದ್ದಾರೆ. ಇದು ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ. ಸೊ ಕ್ವಶನ್ ಏನ್ ಕೇಳಿದಾರೆ ಈಗ, ಮೋನಿಕಾ ಒಬ್ಬರೇ ಕೆಲಸ ಮಾಡಿದ್ರೆ ಎಷ್ಟು ದಿನದಲ್ಲಿ ಮುಗಿಯುತ್ತೆ? ಓಕೆ. ಸೊ ಒನ್ ಡೇ ವರ್ಕ್ ಆಫ್ ಇಬ್ಬರನ್ನು ಕಂಡಿಡೀರಿ ಈಗ. ಸೊ 1 day ವರ್ಕ್ ಆಫ್ ಮೋನಿಕಾ ಪ್ಲಸ್ ಸೋನಿಕಾ ಈ ರೀತಿ ಬರೀಬೋದಾ? 1/20. ಮೋನಿಕಾ ಪ್ಲೇಸ್ ಅಲ್ಲಿ ನಾನೇನ್ ಬರೀತೀನಿ ಈಗ, ಮೋನಿಕಾ ಇಸ್ ಈಕ್ವಲ್ ಟು 2 times ಆಫ್ ಸೋನಿಕಾ. So I can write it as 2 times of Sonika plus Sonika is equal to 1/20. ಇಬ್ಬರದು 1 day work 1/20 ಆಯ್ತು. ಸೊ ಇದು 3 times of Sonika is equal to 1/20. Therefore Sonika is equal to 1/60. ಈ 3 ಈ ಕಡೆ ತಗೊಂಡ್ರೆ ಈ ಕಡೆ ಆಯ್ತು. ಸೊ ಸೋನಿಕಾದ 1 day work ಏನಾಗಿದೆ? 1/60. ಸೊ ಸೋನಿಕಾ ಎಷ್ಟು ದಿನದಲ್ಲಿ ಕೆಲಸ ಮುಗಿಸ್ತಾರೆ? ಸೋನಿಕಾ ವಿಲ್ ಕಂಪ್ಲೀಟ್ ಇಟ್ ಇನ್ 60 days. ಬಟ್ ನಮ್ಗೆ ಬೇಕಾಗಿರೋದು ಮೋನಿಕಾ, ರೈಟ್. ಸೊ ಸೋನಿಕಾ ಈಗ 60 ದಿನದಲ್ಲಿ ಮುಗಿಸ್ತಾರೆ ಅಂದ್ರೆ ಮೋನಿಕಾ ಎಷ್ಟು ದಿನದಲ್ಲಿ ಮುಗಿಸ್ತಾರೆ? ಮೋನಿಕಾ ಇಸ್ ಟ್ವೈಸ್ ಎಫಿಷಿಯಂಟ್. ಅವ್ರ ಡಬಲ್ ಆಗಿ ಎಫಿಷಿಯನ್ಸಿ ಇದೆ. ಸೊ ಅರ್ಧ ದಿನದಲ್ಲೇ ಮುಗಿಸ್ತಾರೆ. ಸೊ ಇದ್ರದ್ದು ಅರ್ಧದಲ್ಲಿ ಮೋನಿಕಾ ಮುಗಿಸ್ತಾರೆ. Therefore ಮೋನಿಕಾ ವಿಲ್ ಕಂಪ್ಲೀಟ್ ಇಟ್ ಇನ್ 60 days by 2, that is 30 days. ಸೊ ಈ ರೀತಿ ನೀವು ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕಾಗುತ್ತೆ. ಈ ಕಂಡೀಷನ್ಸ್ ನ ಹಾಕೊಂಡು ಎಫಿಷಿಯನ್ಸಿ ಡಬಲ್ ಆದ್ರೆ ನಂಬರ್ ಆಫ್ ಡೇಸ್ ಕೆಲಸ ಮಾಡೋದಕ್ಕೆ ಅಂತ ತಗೋತೀವಿ, ಅದಕ್ಕೆ ಕಡಿಮೆ ಆಗುತ್ತೆ. ಓಕೆ. ಸೊ ಇದು ಲೆವೆಲ್ 3 ಆಫ್ ಕ್ವಶನ್. ಸೊ ಇನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನೊಂದು ಲೆವೆಲ್ಗೆ ಹೋಗೋಣ ಹಾಗೂ ಮತ್ತಷ್ಟು ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಥ್ಯಾಂಕ್ ಯು.